ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳುವಂತಹ ರೈತರಿಗೆ ಸರ್ಕಾರ ಸಹಾಯಧನ ನೀಡುತ್ತೆ. ಆದರೆ ರೈತರ ಜಮೀನುಗಳಲ್ಲಿ ಹನಿ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸುವ ಕೆಲವು ಕಂಪನಿಗಳು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭಾರೀ ಗೋಲ್ಮಾಲ್ ಅನ್ನ ನಡೆಸ್ತಾ ಇವೆ. ಅಕ್ರಮದ ಕುರಿತಾಗಿ ಸ್ಫೋಟಕ ಆಡಿಯೋ ಕೂಡ ಈಗ ವೈರಲ್ ಆಗ್ತಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ನಕಲಿ ದಾಖಲೆ ಸೃಷ್ಟಿಸಿ ರೈತರ ಸಹಾಯಧನಕ್ಕೆ ಕನ್ನ. ನಕಲಿ ದಾಖಲೆಯ ಆಡಿಯೋ ವೈರಲ್. ದಾಖಲೆ ಅಷ್ಟೇ ಅಲ್ಲ, ರೈತರ ಸಹಿ ಕೂಡ ಫೇಕ್. ಸರ್ಕಾರ ರೈತರಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತದೆ. ಹೀಗಾಗಿ ರೈತರಿಗೆ 90% ಸಹಾಯಧನವನ್ನ ನೀಡುತ್ತಿದೆ. ಆದರೆ ಚಾಮರಾಜನಗರದಲ್ಲಿ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವೊಂದು ಕಂಪನಿಗಳು ನಕಲಿ ದಾಖಲೆ ಬಳಸಿ ರೈತರ ಸಹಾಯಕ್ಕೆ ಕನ್ನ ಹಾಕ್ತಿರೋದು ಬೆಳಕಿಗೆ ಬಂದಿದೆ. ಈ ಸಹಾಯಧನವನ್ನ ರೈತರ ಖಾತೆಯ ಬದಲು ಖಾಸಗಿ ಕಂಪನಿಗಳ ಖಾತೆಗೆ ಜಮಾ ಆಗ್ತಿದೆಯಂತೆ. ಹಣ ಬಿಡುಗಡೆಗೆ ಕಂಪನಿಯು ಇನ್ವಾಯ್ಸ್ ಜೊತೆ ಚಾಪಾ ಕಾಗದದಲ್ಲಿ ರೈತರ ಸಹಿಯೊಂದಿಗೆ ಘೋಷಣಾ ಪತ್ರ ಹಾಗೂ ಪ್ರಮಾಣ ಪತ್ರ ಸಲ್ಲಿಸಬೇಕು. ಆದರೆ ಇಲ್ಲಿ ನಕಲಿ ಚಾಪಾ ಕಾಗದದಲ್ಲಿ ಘೋಷಣಾ ಪತ್ರ ಹಾಗೂ ಪ್ರಮಾಣ ಪತ್ರ ಸಲ್ಲಿಸಿರುವುದು ಬೆಳಕಿಗೆ ಬಂದಿದೆ. ಚಾಪಾ ಕಾಗದ ಸಂಪೂರ್ಣ ಫೇಕ್ ಮಾಡಿ ಕಡತಗಳಿಗೆ ಎಲ್ಲ ಡೂಪ್ಲಿಕೇಟ್ ಜೆರಾಕ್ಸ್ ಕಾಪಿನ ಹಾಕಿ ಬಿಲ್ ಅನ್ನ ಪಡೆದಿರ್ತಾರೆ. ಶಿವ ಇರಿಗೇಷನ್ ಕಂಪನಿಯವರು ಬಹಳ ಅಗಾಧವಾಗಿ ಕಾರ್ಯಾದೇಶ ಪತ್ರಗಳನ್ನ ಇಲಾಖೆಯಲ್ಲಿ ತಗೊಂಡು ಎಲ್ಲ ಕಡತಗಳಿಗೂ ಅದಕ್ಕೆ ಸಾಕ್ಷಿ ಸಮೇತ ಚಾಪಾ ಕಾಗದ ಹಗರಣದ ಬಗ್ಗೆ ನಿಮಗೆ ದಾಖಲಾತಿಯನ್ನು ನಾವು ಕೊಡ್ತೀವಿ. ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂದರೆ 2023 ಬಿಲ್ ಆಗಿದೆ. ಅವರು ಚಾಪಾ ಕಾಗದ 2019 ಚಾಪಾ ಕಾಗದ ಹಾಕಿದ್ದಾರೆ. ಅಂದರೆ ಇದು ಚಾಪಾ ಕಾಗದನೇ ಅಲ್ಲ, ಜೆರಾಕ್ಸ್. ಕೃಷಿ ಇಲಾಖೆ ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದನ್ನ ಜೆರಾಕ್ಸ್ ಮಾಡಿದ್ದಾರೆ. ಇನ್ನು ಗೋಲ್ಮಾಲ್ಗೆ ಸಂಬಂಧಿಸಿದಂತೆ ಆಡಿಯೋ ಒಂದು ಬಹಿರಂಗಗೊಂಡಿದೆ. ಕಂಪನಿಯ ಪ್ರತಿನಿಧಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಯೊಬ್ಬರೊಂದಿಗೆ ಮಾತನಾಡಿದ್ದು, ಹೌದು, ನಾವು ಕೊಟ್ಟಿರೋದೇ ನಕಲಿ ದಾಖಲೆಗಳು, ನೀವು ಹೇಗೆ ಬಿಲ್ ಪಾಸ್ ಮಾಡಿದ್ರಿ ಎಂದು ಧಮಕಿ ಹಾಕಿರೋದು ಕಂಡು ಬಂದಿದೆ. ಶಿವ ಇರಿಗೇಷನ್ ಯಾರು ಏನು ಮಾಡಕ್ಕಾಗಲ್ಲ ಬಿಡಿ ಸರ್. ಚಾಪಾ ಕಾಗದ ಏನಾಗುತ್ತೆ ಸರ್ ತಪ್ಪಾದ್ರೆ? ಇದು ಮಲ್ಲಿಕಾರ್ಜುನ ಅಂಜಲ ತಗೊಂಡ್ರಿ ಸರ್ ಅವತ್ತು? ಇಲ್ಲ ನಾನು ಹೇಳ್ತಿರೋದು ಏನು, ನೀವ್ ಯಾಕೆ ತಗೊಂಡ್ರಿ ಅವತ್ತು? ತಪ್ಪೇ ಕೊಟ್ಟಿದ್ದೀನಿ ನಾನು. ನೀವ್ ಯಾಕೆ ತಗೊಂಡ್ರಿ ಅವತ್ತು? ನೀವ್ ಯಾಕೆ ಬಿಲ್ ಮಾಡಿದ್ರಿ? ಅಧಿಕಾರಿಗಳು ತಪ್ಪು ಸರ್ ಅದು. ನೀವ್ಯಾಕೆ ತಗೊಂಡ್ರಿ? ಕೊಟ್ಟೆ ಫ್ರಾಡ್ ಮಾಡಿದೆ ನಾನು. ನೀವ್ಯಾಕೆ ತಗೊಂಡ್ರಿ ಅದನ್ನ? ನೋಡ್ಬಿಟ್ಟು ತಗೋಬೇಕಾಯ್ತು ನೀವು. ಮತ್ತೆ ಇಡ್ರಿ ಫೋನ್ನ. ನಕಲಿ ದಾಖಲೆ ಅಷ್ಟೇ ಅಲ್ಲ, ರೈತರ ಸಹಿಗಳನ್ನ ನಕಲು ಮಾಡಲಾಗಿದೆ ಎಂಬ ಆರೋಪವು ಕೇಳಿಬಂದಿದ್ದು, ಈ ಹಗರಣದಲ್ಲಿ ತೋಟಗಾರಿಕೆಯ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಸರ್ಕಾರಕ್ಕೆ ಸಲ್ಲಿಸಿರುವ ಇನ್ವಾಯ್ಸ್ ದಿನಾಂಕವೇ ಒಂದಾದ್ರೆ ಚಾಪಾ ಕಾಗದದ ದಿನಾಂಕ ಮತ್ತೊಂದಾಗಿದೆ. ಇದು ಚಾಪಾ ಕಾಗದ ಹಗರಣ ಎಂದು ಹನಿ ನೀರಾವರಿ ವಿತರಕರ ಸಂಘ ಆರೋಪಿಸಿದೆ. ರೈತರ ಪರಿಚಯ ಇರಲ್ಲ ಕಂಪ್ನಿಗಳಿಗೆ. ಲೋಕಲ್ಲಾಗಿ ಇರೋತಕ್ಕಂಥ ಡೀಲರ್ಗಳು ಆದರೆ ಅವ್ರಿಗೆ ಪರಿಚಯ ಇರ್ತೈತೆ. ಅವ್ರು ಹೋಗಿ ಅವ್ರು ಯಾವ್ಯಾವ ದಾಖಲಾತಿ ಬೇಕು ಪಡ್ಕೊತಾರೆ. ಇವ್ರುಗಳೆಲ್ಲ ದಾಖಲಾತಿ ಪಡ್ಕೊಳಕ್ಕೆ ಇವರೇ ಪಡ್ಕೊಂಡ್ಬಿಡ್ತಾರೆ. ಎಲ್ಲ ತಾಲೂಕು ಆಫೀಸಲ್ಲಿ ಪಾಣಿ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಇವರೇ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಇದರಲ್ಲಿ ಇವ್ರು ಹೇಳ್ತಾರೆ ಚಾಪಕ್ಕಾಗದ ಒಂದೇ ಫೇಕ್ ಅಲ್ಲ, ಕೆಲವೊಂದು ಸಾರಿ ಅವ್ರ ಸಹಿನುಗಳು ಸಹ, ರೈತರ ಸಹಿನೂ ಸಹ ಯಾಕೆ ಆಗಿರಬಾರ್ದು ಫೇಕ್ ಅಂತ ನನ್ನ ಅಭಿಪ್ರಾಯ ಆಗಿದೆ. ಇಡೀ ಹಗರಣದ ಬಗ್ಗೆ ತನಿಖೆಗೆ ಆಗ್ರಹಿಸಿರುವ ಹನಿ ನೀರಾವರಿ ವಿತರಕರ ಸಂಘ ಈ ಬಗ್ಗೆ ಸೂಕ್ತ ದಾಖಲೆಗಳೊಂದಿಗೆ ಲೋಕಾಯುಕ್ತಕ್ಕೆ ದೂರು ನೀಡಲು ನಿರ್ಧರಿಸಿದೆ. ಒಟ್ಟಾರೆ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.